ಸ್ತೋತ್ರವಾಗಲಿ. ದೇವರು ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಅದುವೇ ದೇವರು ನಮ್ಮಲ್ಲಿ ಎದುರು ನೋಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಈ ದಿನ ವಿಶೇಷವಾದ ದಿನ. ಸೊ ಅನೇಕ ಕಡೆಗಳಲ್ಲಿ ಆಚರಿಸ್ತಾ ಇರ್ತಾರೆ ಗರಿಗಳ ಭಾನುವಾರ ಎಂಬುದಾಗಿ. ಸೊ ಗರಿಗಳ ಭಾನುವಾರ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ವಾಕ್ಯದ ಭಾಗವನ್ನು ನಾವೇನ್ ಮಾಡೋಣ, ಓದಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತ 19ನೇ ಅಧ್ಯಾಯ 29ನೇ ವಚನಗಳಿಂದ 40ನೇ ವಚನದವರೆಗೆ ಇರುವಂತಹ ದೇವರ ವಾಕ್ಯಗಳನ್ನು ಓದಿಕೊಳ್ಳೋಣ. ಲೂಕನ ಬರೆದಂತ ಸುವಾರ್ತ 19ನೇ ಅಧ್ಯಾಯ 29ನೇ ವಚನಗಳಿಂದ 40ನೇ ವಚನದವರೆಗೆ ಇರುವಂತಹ ವಾಕ್ಯಗಳನ್ನು ಗಟ್ಟಿಯಾಗಿ ಒಬ್ಬರು ಓದಿಕೊಳ್ಳೋಣ. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಫಾಗೆಗೂ ಬೆತ್ಯಾನಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು, ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡ್ರಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲರೂ ಸಂತೋಷಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರು ಗುಂಪಿನೊಳಗಿಂದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಸೊ ಈ ಒಂದು ವಾಕ್ಯದ ಭಾಗದಲ್ಲಿ, ಈಗಾಗಲೇ ಓದಿದ ವಾಕ್ಯದ ಭಾಗದಲ್ಲಿ, ಯೇಸು ಕ್ರಿಸ್ತನು ಕತ್ತೆ ಮೇಲೆ ಬವಣಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಕತ್ತೆ ಮೇಲೆ ಆತನು ಬರ್ತಾ ಇರುವಾಗ ಜನಗಳೆಲ್ಲರೂ ಏನ್ ಮಾಡ್ತಾ ಇದ್ದರು, ತನ್ನ ಬಟ್ಟೆಗಳನ್ನ ಬೀದಿಯಲ್ಲಿ ಹಾಕುತ್ತಾ, ಗರಿಗಳನ್ನ ಬೀದಿಯಲ್ಲಿ ಹಾಕುತ್ತಾ ಬರುವಂತ ಕರ್ತನಿಗೆ ಹೋಸಾನ ಎಂಬುದಾಗಿ ಏನ್ ಮಾಡ್ತಾ ಇದ್ರು, ಜಯಘೋಷವನ್ನ ಮಾಡ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ಬೀದಿಯಲ್ಲಿ ಯೇಸು ಸ್ವಾಮಿ ಕತ್ತೆ ಮೇಲೆ ಕುತ್ಕೊಂಡು ಬರೋದ ಆ ಒಂದು ವಿಶೇಷವಾದ ದಿನದ ಭಾನುವಾರವನ್ನ ಗರಿಗಳ ಭಾನುವಾರವು ಎಂಬುದಾಗಿ ಸಭೆಗಳು ಇವತ್ತು ಆಚರಣೆ ಮಾಡ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಸೊ ಇದರ ವಿಶೇಷತೆ ಏನು? ಈ ಕತ್ತೆ ಮೇಲೆ ಯೇಸು ಕ್ರಿಸ್ತನು ಬರ್ಲಿಕ್ಕೆ ಕಾರಣ ಏನು? ಯಾಕೆ ದೇವರು ಕತ್ತೆಯನ್ನೇ ಆರಿಸಿಕೊಂಡ್ರು? ಆ ಕತ್ತೆ ಯಾರು ಎಂಬುದಾಗಿ ನಾವೇನ್ ಮಾಡೋಣ, ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯಾಕೆ ಆ ಕತ್ತೆಯನ್ನು ದೇವರು ಏನ್ ಮಾಡಿದ್ರು, ಆರಿಸಿಕೊಂಡ್ರು ಎಂಬುದಾಗಿ ಕೂಡ ಇವತ್ತು ನಾವೇನ್ ಮಾಡೋಣ, ಧ್ಯಾನ ಮಾಡಿಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ. ಸೊ ವಿಶೇಷವಾಗಿ ಆ ಒಂದು ಕತ್ತೆ, ಫಸ್ಟ್ ಆಫ್ ಆಲ್ ಆ ಕತ್ತೆ ಹಾರಿಸಲ್ಪಟ್ಟಂತ ಕತ್ತೆ. ಆಮೆನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಈಗಾಗಲೇ ಓದಿದ್ದು 30ನೇ ವಚನ ಓದಿಕೊಳ್ಳೋಣ. ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಕಟ್ಟಿರುವಂತ ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಆಮೆನ್. ದೇವರು ಒಂದು ಡೈರೆಕ್ಷನ್ ಕೊಡ್ತಾ ಇದ್ದಾನೆ. ನಿಮ್ಮ ಎದುರಿಗೆ ಕಾಣ್ತಾ ಇರುವಂತ ಹಳ್ಳಿಗೆ ಹೋಗ್ರಿ. ಅಲ್ಲಿ 2 ದಾರಿ ಸೆಂಟರ್ ನಲ್ಲಿ ಏನಾಗ್ತಾ ಇರುತ್ತೆ, ಒಂದು ಮನೆಯಲ್ಲಿ ಕತ್ತೆಯು ಮತ್ತೆ ಅದರ ತಾಯಿ ಎರಡೂ ಏನ್ ಮಾಡಿರ್ತಾರೆ, ಅಲ್ಲಿ ಕಟ್ಟಿ ಹಾಕಿರ್ತಾರೆ. ಆ ಕತ್ತೆಯನ್ನು ಏನ್ ಮಾಡೋದು, ನೀವು ತಗೊಂಡ್ ಬರ್ರಿ ಎಂಬುದಾಗಿ ಸ್ವಾಮಿ ಹೇಳಿದಾನೆ. ಹಲ್ಲೆಲೂಯಾ. ಅಂದ್ರೆ ಇದೇ ಕತ್ತೆ ಬೇಕು ಎಂಬುದಾಗಿ ದೇವರು ಆಲ್ರೆಡಿ ಏನ್ ಮಾಡಿದಾನೆ, ಗುರುತಿಸಿದಾನೆ, ತೀರ್ಮಾನಿಸಿದಾನೆ, ಆರಿಸಿಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ದೇವರನ್ನು ಹುಡುಕಿಕೊಂಡು ಹೋಗಲಿಲ್ಲ, ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಈ ಕತ್ತೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಯಾವುದೋ ಒಂದು ಕತ್ತೆ, ಬೀದಿಲಿ ಹೋಗುವಂತ ಕತ್ತೆನ ದೇವರು ಏನ್ ಮಾಡ್ಲಿಲ್ಲ,
ತಗೊಂಡ್ ಬಂದಿಲ್ಲ. ಇವತ್ತು ಅನೇಕರು ಹಂಗೆ ತಿಳ್ಕೊಂಡಿದ್ದಾರೆ. ಹಂಗೆ ಅಚಾನಕ್ ಹೋದೆ ಸಭೆ ಒಳಗೆ ಹೋದ ರಕ್ಷಣೆ ಹೊಂದಿದೆ, ಅದೆಲ್ಲ ಸಾಧ್ಯನೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಮ್ಮ ಹತ್ರ ಬಂದು ನಿಮ್ಮನ್ನು ಹುಡುಕಿ ನಿಮ್ಮನ್ನ ಏನ್ ಮಾಡ್ತಾನೆ, ಆರಿಸಿಕೊಂಡು ಅಲ್ಲಿಂದ ಸಭೆ ಕರ್ಕೊಂಡು ಸೇರಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನೀವು ಆಲ್ರೆಡಿ ತೀರ್ಮಾನಿಸಲ್ಪಟ್ಟವರು, ನೀವು ಆಲ್ರೆಡಿ ದೇವರಿಂದ ಆರಿಸಲ್ಪಟ್ಟವರು. ಅದಕ್ಕಾಗಿ ದೇವರು ನಿಮ್ಮನ್ನ ಏನ್ ಮಾಡಿದಾನೆ, ಸೇರಿಸಿಕೊಂಡಿದ್ದಾನೆ. ಆಮೇಲೆ ಅರ್ಥ ಆಯ್ತಲ್ಲ? ಇವತ್ತು ಆ ಕತ್ತೆ ಎದಕ್ಕೆ ಬೇಕಾಗಿತ್ತಂದ್ರೆ ಅದು ದೇವರಿಂದ ಆರಿಸಲ್ಪಟ್ಟಂತ ಕತ್ತೆ. ಹಾಗಾಗಿ ಶಿಷ್ಯರು ಹೋಗಿ ಅದನ್ನ ಕರ್ಕೊಂಡು ಬರ್ಲಿಕ್ಕೆ ದೇವರು ಕಳಿಸಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ಆ ಕತ್ತೆ ಯಾರಾಗಿರ್ಬೇಕಂದ್ರೆ ನಾನಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ನೋಡ್ರಿ, ಆ ಕತ್ತೆ ಮುಂದೆ 2 ಮಾರ್ಗ ಇತ್ತಂತೆ. 2 ಮಾರ್ಗ ಸೇರುವ ಒಂದು ಜಾಗದಲ್ಲಿ ಕತ್ತೆ ಏನಾಗಿತ್ತು, ಕಟ್ಟಲ್ಪಟ್ಟಿತ್ತು. ಇಷ್ಟು ಹುಟ್ಟಿದ ದಿನದಿಂದ ಆ ಕತ್ತೆ ಏನ್ ಮಾಡ್ತಿತ್ತು, ಈ ದಾರಿ ಆ ದಾರಿ, ಈ ದಾರಿ ಆ ದಾರಿ, ಈ ದಾರಿ ಆ ದಾರಿಯನ್ನು ನೋಡ್ತಾ ಕುಂತಿರ್ತಿತ್ತು. ಆಮೇಲೆ ಹಲ್ಲೆಲೂಯಾ. ಈಗ ನನ್ನ ಮುಂದೆ 2 ದಾರಿಗಳಿದೆ, ನನ್ನ ಮುಂದೆ 2 ದಾರಿಗಳಿದೆ, ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು? ಆಮೇಲೆ ಹಲ್ಲೆಲೂಯಾ. ನನಗೆ ಯಾರಾದ್ರೂ ಕಟ್ಟು ಬಿಚ್ಚಿದ್ರೆ ಯಾವ್ದೋ ಒಂದು ದಾರಿಯಲ್ಲಿ ಹೋಗ್ಬೇಕಲ್ಲ, 2 ದಾರಿನೂ ನೋಡ್ಲಿಕ್ಕೆ ಚೆನ್ನಾಗಿದೆ, ಯಾವ್ದ್ರಲ್ಲಿ ಹೋಗ್ಬೇಕಂತ ಎಷ್ಟೋ ದಿನಗಳಿಂದ ಅದು ಆಸಕ್ತಿ ಉಳ್ಳವನಾಗಿ ಕಾಯ್ತಾ ಇತ್ತು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಈಗ ಸಮಯ ಬಂದಿದೆ, ಆ ಒಂದು ಕತ್ತೆಯನ್ನ ಬಂದು ಕರ್ಕೊಂಡು ಹೋಗುವ ಒಂದು ಸಮಯ ಬಂದಿದೆ. ಹಾಗಾಗಿ ಕತ್ತೆ ಖುಷಿಯಾಗಿ ಬರ್ತಾ ಇದೆ. ಅದಕ್ಕೆ ಮಾರ್ಗ ಗೊತ್ತಿಲ್ಲದೆ ಕುಂತಿತ್ತು, ದಾರಿ ಗೊತ್ತಿಲ್ಲದೆ ಕುಂತಿತ್ತು, ಯಾಕಡೆ ಹೋಗೋದಂತ ಗೊತ್ತಿಲ್ಲದೆ ಕುಂತಿತ್ತು. ಅಂತ ಪರಿಸ್ಥಿತಿಯಲ್ಲಿದ್ದ ಕತ್ತೆಯನ್ನ ದೇವರು ಆರಿಸಿಕೊಂಡು ದೇವರು ತೆಗೆದುಕೊಂಡು ಬಂದ್ರು. ಆಮೇಲೆ ಅದನ್ನು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ಹಾಗೆ ಅನೇಕ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು, ಏನಾಗ್ಬೇಕು, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡೋರು ಯಾರು, ನನ್ನ ಈ ಒಂದು ಕಷ್ಟದಿಂದ ಬಿಡುಗಡೆ ಮಾಡೋರು ಯಾರು, ನನ್ನ ಜೀವನ ಹೇಗೆ ಹಾಗೆ ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಕುಂತಿರುವಾಗ ದೇವರು ನಮ್ಮ ಪರಿಸ್ಥಿತಿಯನ್ನು ನೋಡಿ ನಮ್ಮನ್ನು ಆರಿಸಿ ತೆಗೆದುಕೊಳ್ಳುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಚೆನ್ನಾಗಿರುವಾಗ ಯಾರು ಸಭೆಯನ್ನು ನೋಡೋಂಗಿಲ್ವ, ಸಭೆಯನ್ನ ಹುಡುಕೋದಿಲ್ರಿ. ಅಲ್ಲೆಲ್ಲೂ ಕಷ್ಟ ಬಂದಾಗ ಮಾತ್ರ ದೇವರು ನನ್ನ ಬರುತ್ತೆ, ಅನೇಕರು ಬಂದೇ ಬರುತ್ತೆ. ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದಂತ ನಮ್ಮನ್ನ ದೇವರು ಆರಿಸಿಕೊಂಡ್ರು. ಆಮೇಲೆ ಅಲ್ಲೆಲ್ಲೂ ದೇವರು ಆ ಕತ್ತೆಯನ್ನ ಫಸ್ಟ್ ಆಫ್ ಆಲ್ ಆರಿಸಿಕೊಂಡ್ರು. ಮೊದಲನೇದಾಗಿ ದೇವರು ಏನ್ ಮಾಡಿದ್ರು, ಆರಿಸಿಕೊಂಡ್ರು. ಇವತ್ತು ದೇವರು ನಮ್ಮನ್ನು ಏನ್ ಮಾಡಿದಾನ್ರಿ, ಈ ಲೋಕದಿಂದ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ. ಆ ಪಾಪದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಕಷ್ಟದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ದಾರಿ ಗೊತ್ತಿಲ್ಲದೆ ಕುಂತಿರುವಾಗ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ಆರಿಸಿಕೊಂಡು. ಈ ಪ್ರಪಂಚನೇ ನಮ್ಮನ್ನ ಕಟ್ಟಾಕಿತ್ತು, ನಮಗೆ ದಾರಿ ತೋರಿಸಲಿಲ್ಲ ಅಂದ್ರೆ ದೇವರು ನಮಗೆ ಮಾರ್ಗದರ್ಶನವಾಗಿರ್ಲಿಕ್ಕೋಸ್ಕರ ದೇವರು ನಮ್ಮನ್ನ ಏನ್ ಮಾಡಿದ್ದಾನ್ರಿ, ಆರಿಸಿಕೊಂಡಿರುವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಕತ್ತೆಯ ಕಟ್ಟುಗಳು ಬಿಚ್ಚಲ್ಪಟ್ಟಿತು. ಆಮೇಲೆ ಇಷ್ಟು ವರ್ಷ ಕತ್ತೆ ಏನಾಗಿತ್ತು, ಕಟ್ಟಲ್ಪಟ್ಟಿತ್ತು. ಕಟ್ಟು ಬಿಚ್ಚಿರುವ ಯಾವುದೋ ಒಂದು ದಾರಿ ಹಿಡ್ಕೊಂಡು ಹೋಗ್ತಿತ್ತು. ಆದ್ರೆ ಇಷ್ಟು ದಿನ ಏನ್ ಮಾಡ್ತಿತ್ತು ಆ ಕತ್ತೆ? ವಾಕ್ಯ ಮತ್ತಾಯ 21ನೇ ಅಧ್ಯಾಯದಲ್ಲಿ ವಾಕ್ಯ ನೋಡಿಕೊಳ್ಳೋಣ, 5ನೇ ವಚನ. ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. 21ನೇ ಅಧ್ಯಾಯ 5ನೇ ವಚನ. 2ನೇ ವಚನ. ಆತನು ಶಾಂತ ಗುಣ 2ನೇ ವಚನ. ಆತನು 2 ಶಿಷ್ಯರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವಂತ ಕತ್ತೆಯನ್ನು ಅದರೊಂದಿಗೆ ಇರುವಂತ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ಏನ್ ಮಾಡ್ರಿ, ಬಿಚ್ಚಿ ನನ್ನ ಹತ್ತಿರಕ್ಕೆ ಕರ್ಕೊಂಡ್ ಬರ್ರಿ. ಆಮೇಲೆ ಅಲ್ಲೆಲ್ಲೂ ಅವುಗಳನ್ನ ಬಿಚ್ಚಿ ನನ್ನ ಹತ್ತಿರಗೆ ಕರ್ಕೊಂಡ್ ಬರ್ರಿ. ಅಲ್ಲೆಲ್ಲೂ 2ನೇದಾಗಿ ಅದು ಕಟ್ಟಲ್ಪಟ್ಟಂತ ಕತ್ತೆ. ಆಮೇಲೆ ಅಲ್ಲೆಲ್ಲೂ ಇಷ್ಟು ವರ್ಷಗಳು ಅದನ್ನ ಏನ್ ಮಾಡಿಟ್ಟಿದ್ರು, ಕಟ್ಟಿ ಹಾಕಿಟ್ಟಿದ್ರು. ಸೊ ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚೋದಕ್ಕಾಗಿ ದೇವರು ಆ ಕತ್ತೆಯನ್ನು ಆರಿಸಿಕೊಂಡ್ರು. ಆಮೇಲೆ ಅಲ್ಲೆಲ್ಲೂಯಾ. ಸೊ ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳು, ಶಾಪಗಳು, ಬಂಧನಗಳು, ಜನ್ಮ ಸ್ವಭಾವಗಳು ಎಲ್ಲವೂ ಕಟ್ಟಾಕಿ ನಮ್ಮನ್ನ ಮುಂದಕ್ಕೆ ಹೋಗಲಾಗಿ ಇಟ್ಟಿದೆ. ಆಮೇಲೆ ಅಲ್ಲೆಲ್ಲೂಯಾ. ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಿದ್ದಲ್ಲ. ಇಷ್ಟು ವರ್ಷ ನಮ್ಮನ್ನ ಏನ್ ಹಾಕಿದ್ರು, ಈ ಪ್ರಪಂಚ ನಮ್ಮನ್ನ ಕಟ್ಟಿ ಹಾಕಿದ್ರು. ಹಿಂಗೆ ಇರಬೇಕು, ಇದನ್ನೇ ಮಾಡ್ಬೇಕು, ಬಲವಂತ ಮಾಡ್ತಿತ್ತು. ಅಲ್ಲೆಲ್ಲೂಯಾ. ನನ್ನ ಸ್ವತಂತ್ರವಾಗಿ ನನ್ನ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಒಂದು ಫ್ರೀಡಮೇ ಸಿಗ್ಲಿಲ್ಲ. ಅಲ್ಲೆಲ್ಲೂಯಾ. ಇಷ್ಟು ವರ್ಷಗಳು ನನ್ನ ಕಟ್ಟಲ್ಪಟ್ಟಿದೆ. ಏನೋ ಮಾತಾಡಬಹುದು, ನನಗೇನು ಗೊತ್ತಾಗೋದು, ಸುಮ್ಮನಿರು. ನಾನು ಏನೋ ಸಜೆಷನ್ ಮಾಡಿದ್ರು, ನೀನೇನು ದೊಡ್ಡ ನನ್ನ ಬಂದ್ಬಿಟ್ಟಿ ಅಂತ ಹೇಳಿ ನಾನು ಎಲ್ಲಿಗೂ ಮುಂದೆ ಏನ್ ಮಾಡ್ತಾ ಇಲ್ಲ,
ಸೇರಿಸ್ಕೊಂತಾರಲ್ಲ ಎಲ್ಲಾ ವಿಷಯದಲ್ಲಿ ನಾನು ಏನಾಗಿದ್ರು ಕಟ್ಟಿ ಹಾಕಿದ್ರು. ಅಲ್ಲೆಲೂಯ. ಸೊ ಕಟ್ಟಲ್ಪಟ್ಟಂತ ಕತ್ತೆಯಾಗಿದ್ದಂತ ನಿನ್ನನ್ನ ಬಿಚ್ಚೋದಕ್ಕಾಗಿ ದೇವರು ನಿನ್ನ ಹತ್ರ ಬಂದಿದ್ದಾನೆ. ಆಮೆನ್. ಅಲ್ಲೆಲೂಯ. ಫಸ್ಟ್ ದೇವರು ನಿನ್ನ ಆರಿಸಿಕೊಂಡನು. ಎರಡನೇದು ನಿನ್ನಲ್ಲಿರುವಂತ ಬಂಧನೆಗಳನ್ನ, ನಿನ್ನಲ್ಲಿರುವಂತ ಕಟ್ಟುಗಳನ್ನ ದೇವರು ಬಿಚ್ಚೋದಕ್ಕಾಗಿ ದೇವರು ನಿನ್ನ ಹತ್ರ ಬಂದನು. ಆಮೆನ್. ಅಲ್ಲೆಲೂಯ. ಇಷ್ಟ ಅಂದ್ರೆ ಮನೆ ಮುಂದೆ ಕಟ್ಟಿರುವಂತ ಕತ್ತೆಯನ್ನ ಕಾಣುವಿರಿ, ನೀವು ಹೋಗಿ ಆ ಕಟ್ಟುಗಳನ್ನು ಬಿಚ್ಚಿ ನನ್ನ ಹತ್ರ ಕರ್ಕೊಂಡು ಬರ್ರಿ. ಆಮೇಲೆ ಇವತ್ತು ಎಷ್ಟು ಜನರು ಇನ್ನೂ ಅದೇ ಕಟ್ಟುಗಳಲ್ಲಿ ಇದ್ದಾರೆ. ಮಾಟ ಮಂತ್ರದ ಕಟ್ಟುಗಳು, ಈ ಲೋಕದ ಕೆಟ್ಟ ದೃಷ್ಟಿಗಳ ಕಟ್ಟುಗಳು, ಇನ್ನೂ ಕೂಡ ಅನೇಕ ಮಂತ್ರವಾದಿಗಳನ್ನ ಕಟ್ಟುಗಳು, ನಮಗೆ ನಾವೇ ಕೆಲವೊಂದು ಕಟ್ಟುಗಳನ್ನು ಹಾಕಿಕೊಂಡು ಕುಂತಿದ್ದೀವಿ. ಇದೇ ನನ್ನ ಜೀವನ, ಇಷ್ಟೇ ನನ್ನ ಸರ್ಕಲ್, ಇದು ದಾಟಿ ಹೋಗ್ಬಾರ್ದು ಅಂತೇಳಿ. ಅಲ್ಲೆಲೂಯ, ಅಲ್ಲೆಲೂಯ. ಸೊ ಆ ಎಲ್ಲಾ ಕಟ್ಟೆಗಳನ್ನ ಬಿಚ್ಚಿ ದೂರ ಮಾಡೋದಕ್ಕಾಗಿಯೇ ಯೇಸು ಕ್ರಿಸ್ತ ನಮ್ಮ ಹತ್ರ ಬಂದಿದ್ದಾನೆ. ಆಮೇಲೆ ಅಲ್ಲೆಲೂಯ. ಇವತ್ತು ನಾವು ಒಂದು ವೇಳೆ ಕಟ್ಟಲ್ಪಟ್ಟಂತ ಕತ್ತೆಯಾಗಿರ್ಬೋದು, ಆದ್ರೆ ಇವತ್ತು ನಮ್ಮನ್ನ ಸ್ವತಂತ್ರವಂತನಾಗಿ ದೇವರು ನಮ್ಮನ್ನು ಮಾಡ್ಲಿಕ್ಕಾಗಿ ನಮ್ಮ ಹತ್ರ ಬಂದಿದ್ದಾನೆ. ಅದಕ್ಕಾಗಿ ದೇವರು ಆ ಕತ್ತೆಯನ್ನು ಆರಿಸಿಕೊಂಡರು. ಅಲ್ಲೆಲೂಯ, ಅಲ್ಲೆಲೂಯ. ಸೊ ಇವತ್ತಿನಿಂದ ನೀವು ಸ್ವತಂತ್ರವಂತರು. ಅಲ್ಲೂ ಯಾರ ಕಂಟ್ರೋಲ್ ಇಲ್ಲ. ಅಲ್ಲೆಲೂಯ. ನಿಮ್ಮ ದೇವರ ಮಾರ್ಗದಲ್ಲಿ ನಿಮಗೆ ಹೆಂಗ್ ಬೇಕೋ ಹಂಗೆ ದೇವರ ದೇವರ ವಾಕ್ಯ ನಂಗೆ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ಏನ್ ಮಾಡಿ ನೀವು ಏನ್ ಬೇಕಂದ್ರೆ ಕೇಳ್ರಿ, ನಾನು ನಿಮಗೆ ಏನ್ ಮಾಡ್ತೀನಿ, ಕೊಡ್ತೀನಿ. ಅಲ್ಲೆಲೂಯ. ಸೊ ಆ ಬಂಧನೆಯಿಂದ ಬಿಡುಗಡೆ ಮಾಡೋದಕ್ಕೆ, ನನ್ನ ಪಾಪದಿಂದ ನಾನು ಬಿಡುಗಡೆ ಮಾಡೋದಕ್ಕೆ, ನನ್ನ ಶಾಪದಿಂದ ನಾನು ಬಿಡುಗಡೆ ಮಾಡೋದಕ್ಕೆ, ನನ್ನ ಕಟ್ಟುಗಳಿಂದ ನಾನು ಬಿಡುಗಡೆ ಮಾಡೋದಕ್ಕೆ, ನನ್ನ ಅನೇಕ ಮಂತ್ರಗಳಿಂದ ಶಾಪಗಳಿಂದ ನನ್ನ ಕುಟುಂಬ ಕಟ್ಟಲ್ಪಟ್ಟಿದ್ದಲ್ಲ, ಈ ಕಟ್ಟೆಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಬಂದು ನನ್ನ ಕಟ್ಟೆಗಳನ್ನು ಬಿಚ್ಚಿದ್ದಾನೆ. ಆಮೇಲೆ ಇವತ್ತು ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ. ಆಮೇಲೆ ಅದೆಲ್ಲ ಹೌದಲ್ಲ. ಸೊ ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿ ರಕ್ಷಣೆ ಹೊಂದಿದಂತ ನೀವುಗಳು ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನ ಇಲ್ವಾ? ಅಲ್ಲೆಲ್ಲೂಯ, ಕೇಳ್ತಾನ ಇಲ್ವಾ? ಅಮ್ಮ ಹೇಳಿದ್ರು ಸಾಕ್ಷಿ. ಅಲ್ಲೆಲ್ಲ ಏನಂತೆ, ಪ್ರಾರ್ಥನೆ ಮಾಡಿದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ ಆರಾಮಾದೆ. ಆಮೇಲೆ ಅಲ್ಲೆಲ್ಲೂಯ. ಯಾಕಂದ್ರೆ ಈ ಲೋಕದ ವೈದ್ಯನ ಹತ್ರ ನಾವು ಹೋಗೋಂಗಿಲ್ಲ. ನನ್ನನ್ನು ಉಂಟು ಮಾಡಿದ ವೈದ್ಯನ ಹತ್ರ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ ಬಿಡುಗಡೆ ಮಾಡ್ತಾನೆ. ಅಲ್ಲೆಲ್ಲೂಯ. ಸೊ ನಿಜವಾಗ್ಲೂ ಒಂದು ನಂಬಿಕೆಯ ಪ್ರಾರ್ಥನೆಗೆ ದೇವರು ಫಲವನ್ನು ಕೊಡುವಂತವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಇರುವಂತ ಕಷ್ಟಗಳನ್ನು ದೇವರು ಬಿಚ್ಚೋದಕ್ಕಾಗಿಯೇ ಇದ್ದಾನೆ. ಅಲ್ಲೆಲ್ಲೂಯ. ಯಾಕಂದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಕುರುಡರನ್ನು ದೇವರು ಏನ್ ಮಾಡ್ತಾ ಇದ್ದಾರೆ, ಏಕೈಕ್ಯವಾಗಿ ಕರ್ಕೊಂಡು ಹೋಗಿ ಅವನ ಕಣ್ಣುಗಳನ್ನು ಮುಟ್ಟಿದ ಕೂಡಲೇ ಅವನ ಕಟ್ಟುಗಳು ಬಿಚ್ಚಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅವನ ಕಟ್ಟುಗಳು ಏನಾಯ್ತು, ಬಿಚ್ಚಲ್ಪಟ್ಟಿದೆ. ಯಾವಾಗ ಯೇಸು ಕ್ರಿಸ್ತ ನಮ್ಮನ್ನ ಅರಿತುಕೊಳ್ಳುತ್ತಾನೋ, ಆರಿಸಿಕೊಳ್ಳುತ್ತಾನೋ, ಆಗ ನಮ್ಮ ಕಟ್ಟುಗಳೆಲ್ಲ ಬಿಚ್ಚಲ್ಪಡುವಂತದ್ದಾಗಿದೆ. ಈಗ ನಾವು ಕಟ್ಟಲ್ಪಟ್ಟಂತ ಕತ್ತೆಯಾಗಿದ್ದೇವೆ. ಈಗ ನಾವು ಏನಾಗಿದ್ದೇವೆ, ಬಿಡಿಸಲ್ಪಟ್ಟಂತ ಕತ್ತೆಯಾಗಿದ್ದೇವೆ. ಆಮೇಲೆ ಅಲ್ಲೆಲ್ಲೂಯ. ಸೊ ಎರಡನೇದಾಗಿ ನಾವು ಕಟ್ಟಲ್ಪಟ್ಟಿದ್ದೀವಿ, ಹಾಗಾಗಿ ದೇವರು ನನ್ನನ್ನು ಹುಡುಕಿಕೊಂಡು ಬಂದನು. ಆಮೇಲೆ ಅಲ್ಲೆಲ್ಲೂಯ. ಮೂರನೇದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸೊ ನಾವು ತಯಾರ್ ಅಂದ್ರೆ ನಮ್ಮನ್ನ ತಯಾರು ಮಾಡಿದ್ರು. ಆಮೇಲೆ ಕನ್ನಡದಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮನ್ನ ಸರಿಪಡಿಸಿದ್ರು ಅಥವಾ ನಮ್ಮನ್ನ ತಯಾರು ಮಾಡಿದ್ರು, ರೆಡಿ ಮಾಡಿದ್ರು, ನಮ್ಮನ್ನು ರೂಪಿಸಿದ್ರು. ಅಲ್ಲೆಲ್ಲೂಯ. ಯಾಕಂದ್ರೆ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 21ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಮಾಡಿದರು. ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ನಮ್ಮ ಬಟ್ಟೆಗಳನ್ನು ಹಾಕಲು ಯೇಸು ಹತ್ತಿ ಕುಳಿತುಕೊಂಡನು. ಆಮೆನ್. ಅವುಗಳ ಮೇಲೆ ಬಟ್ಟೆಯನ್ನು ಹಾಕಲು ಯೇಸು ಅದರ ಮೇಲೆ ಕುಳಿತುಕೊಂಡನು. ಅಲ್ಲೆಲ್ಲೂಯ. ಶಿಷ್ಯರು ಹೋಗಿ ಆ ಒಂದು ಕತ್ತೆಯನ್ನು ತಯಾರು ಮಾಡ್ತಾ ಇದ್ರು. ಯೇಸು ಸ್ವಾಮಿ ಅದರ ಮೇಲೆ ಕುತ್ಕೋಬೇಕಾಗಿದೆ, ಯೇಸು ಸ್ವಾಮಿ ಇದ್ರ ಮೇಲೆ ಪ್ರಯಾಣ ಮಾಡಬೇಕಾಗಿದೆ. ಸೊ ಈ ಕತ್ತೆ ಮೇಲೆ ಉತ್ತಮವಾದ ರೀತಿಯ ವಸ್ತುಗಳನ್ನು ಹಾಕಬೇಕು. ಈ ಕತ್ತೆ ಇಷ್ಟು ದಿನ ಕಟ್ಟಲ್ಪಟ್ಟಿತ್ತು, ಹಾಗಾಗಿ ಈ ಕತ್ತೆ ಇನ್ ಮೇಲೆ ದೇವರಿಗಾಗಿ ಬೇಕಾಗಿದೆ, ಇದನ್ನ ನಾವು ತಯಾರುಪಡಿಸ್ಬೇಕಂತ ಹೇಳಿ ಶಿಷ್ಯರು ಹೋಗಿ ಏನ್ ಮಾಡ್ತಾ ಇದ್ರು, ಅದನ್ನ ಸರಿಪಡಿಸಿದ್ರು, ಅದನ್ನ ತಯಾರುಪಡಿಸಿದ್ರು. ಯೇಸು ಸ್ವಾಮಿ ಅದ್ರ ಮೇಲೆ ಕುತ್ಕೊಳ್ಳಿಕ್ಕೆ ತಕ್ಕ ಹಾಗೆ ಅದನ್ನ ಶೇಪ್ ಮಾಡಿದ್ರು. ಆಮೇಲೆ ಅದರಲ್ಲಿ ಮೂರನೇದಾಗಿ ಹೆಂಗೆಂಗೋ ಇದ್ದಂತ ನಮ್ಮನ್ನ ದೇವರು ಶೇಪ್ ಮಾಡೋದಕ್ಕಾಗಿಯೇ ಬಂದಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ. ನೋಡ್ರಿ, ಆ ಕತ್ತೆ ಅಷ್ಟು ದಿನ ಕಟ್ಟಲ್ಪಟ್ಟಿತ್ತು ಅಷ್ಟೇ, ಯಾರನ್ನ ಹತ್ತಿಸ್ಕೊಂಡಿಲ್ಲ, ಅದ್ರ ಮೇಲೆ ಒಂದು ಯಾವುದು ವೆಯ್ಟ್ ಹಾಕಿಲ್ಲ, ಅದಕ್ಕೆ ಏನಂತಾನೆ ಗೊತ್ತಿಲ್ಲ. ಅಲ್ಲೆಲ್ಲೂಯ. ಅಂತ ಒಂದು ಕತ್ತೆಯನ್ನ ಈಗ ಯೇಸುಗಾಗಿ ತಯಾರುಪಡಿಸ್ತಾ ಇದ್ದಾರೆ. ಆಮೇಲೆ ಇವತ್ತು ಅನೇಕ ಸೇವಕರುಗಳು ನಿಮ್ಮ ಹತ್ರ ಬಂದ ವಾಕ್ಯಗಳನ್ನ ಸಾರಿಗೆ ಬರೋದು ಅದಕ್ಕಾಗಿ ಅಂದ್ರೆ ನೀವು ಪರಲೋಕ ರಾಜ್ಯದಲ್ಲಿ ದೇವರ ಮಗನಾಗಬೇಕು. ಅದಕ್ಕಾಗಿ ಇಲ್ಲೇ ನಿಮ್ಮನ್ನ ಮೋಲ್ಡ್ ಮಾಡುತ್ತಾರೆ, ಇಲ್ಲೇ ನಿಮ್ಮನ್ನ ಶೇಪ್ ಮಾಡ್ತಾರೆ, ಇಲ್ಲೇ ನಿಮ್ಮನ್ನ ತಯಾರು ಮಾಡುತ್ತಾರೆ. ಯಾಕಂದ್ರೆ ಯೇಸು ಬರುವಾಗ ಅವರೊಂದಿಗೆ ಹೋಗ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕಲ್ಲ. ಅದಕ್ಕಾಗಿ ಆಮೇಲೆ ಅಲ್ಲೆಲ್ಲೂಯ. ತಾನಾಗಿ ಅಂತ ನೀವು ರೆಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅಲ್ಲೆಲ್ಲೂಯ. ವಾಕ್ಯವನ್ನು ಹೇಳುವವರಿಲ್ಲದೆ ಕೇಳುವವರು ಹೇಗೆ ರಕ್ಷಣೆ ಹೊಂದಬಹುದು?
ಆಮೆನ್. ಹಲ್ಲೆಲೂಯಾ. ಅಂದಮೇಲೆ ನಿಮ್ಮನ್ನ ತಯಾರುಪಡಿಸಲಿಕ್ಕಾಗಿ ದೇವರು ಅನೇಕ ಸೇವಕರನ್ನು ಕಳಿಸಿದ್ದಾನೆ. ಅವರು ನಿಮ್ಮನ್ನು ಶೇಪ್ ಮಾಡುವಂತವರಾಗಿದ್ದಾರೆ. ಅವರು ಬಂದು ನಿಮ್ಮ ಕಟ್ಟೆಗಳನ್ನು ಬಿಚ್ಚುವಾಗ, ಅವರು ನಿಮ್ಮನ್ನು ತಯಾರುಪಡಿಸುವಾಗ ಅದಕ್ಕೆ ಅಧೀನರಾಗಿ ಒಪ್ಪಿಸಿಕೊಡ್ರಿ. ನಿಜವಾಗಲೂ ನಿಮ್ಮ ಮೇಲೆ ಯೇಸು ಕ್ರಿಸ್ತನ ಪ್ರಯಾಣ ಮಾಡಲಿಕ್ಕಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಯೇಸು ಕ್ರಿಸ್ತನು ಆ ಕತ್ತೆಯನ್ನು ಆರಿಸಿಕೊಂಡಿದ್ದ ಕಾರಣ ಏನಂದ್ರೆ, ಹೆಂಗೋ ಇದ್ದಂತ ಕತ್ತೆನ ಒಂದು ನಾರ್ಮಲ್ ಸ್ಟೇಜ್ಗೆ ಶೇಪ್ ಮಾಡಿ ಒಳ್ಳೆ ರೀತಿಯಲ್ಲಿ ಶೇಪ್ ಮಾಡೋದಕ್ಕಾಗಿ ದೇವರು ಅದನ್ನು ಆರಿಸಿಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದನ್ನು ತಯಾರುಪಡಿಸ್ತಾ ಇದ್ದಾನೆ ದೇವರ ರಾಜ್ಯಕ್ಕೆ ತಕ್ಕ ಹಾಗೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾರು ಬಂದಿದ್ರು ಈ ಲೋಕಕ್ಕೆ? ಸ್ಥಾನಿಕನಾಗಿರುವಂತ ಯೋಹಾನನು ಬಂದಿದ್ರು. ಆಮೆನ್. ಹಲ್ಲೆಲೂಯಾ. ಸ್ಥಾನಿಕನಾದ ಯೋಹಾನನು ಬಂದು ಅಲ್ಲಿ ಪ್ರಸಂಗ ಮಾಡ್ತಾ ಇರುವಾಗ, ನಾನಲ್ಲ, ನನ್ನ ಹಿಂದೆ ಬರುವವನೇ ನಿಮ್ಮನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿ ನಡೆಸುವಂತವನಾಗಿದ್ದಾನೆ, ಅವನಿಗೆ ಮಾರ್ಗಗಳನ್ನು ಸಿದ್ಧ ಮಾಡೋದಕ್ಕಾಗಿ ನಾನು ಬಂದಿದ್ದೀನಿ. ಆಮೆನ್. ಅದೇ ಪ್ರಕಾರ ಇವತ್ತು ಅನೇಕ ಸೇವಕರುಗಳು ಈ ಲೋಕದಲ್ಲಿ ಬಂದಿರುವಂತ ಉದ್ದೇಶ ಏನಂದ್ರೆ, ನಿಮ್ಮನ್ನ ಯೇಸು ಕ್ರಿಸ್ತಗಾಗಿ ತಯಾರುಪಡಿಸಲಿಕ್ಕೆ. ಆಮೇಲೆ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಎರಡನೇ ಬರಣದಲ್ಲಿ ಬರುವಾಗ, ಸೊ ನಾವು ಆತನೊಂದಿಗೆ ಹೋಗ್ಲಿಕ್ಕೋಸ್ಕರ, ಆತನ ಹತ್ತುಕೊಂಡು ಹೋಗ್ಲಿಕ್ಕೋಸ್ಕರ ಇವತ್ತು ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ? ಶೇಪ್ ಮಾಡ್ತಾ ಇದ್ದಾನೆ ಪ್ರಿಯ. ನಮ್ಮನ್ನು ತಯಾರುಪಡಿಸ್ತಾ ಇದ್ದಾನೆ, ನಮ್ಮನ್ನು ಸರಿಪಡಿಸ್ತಾ ಇದ್ದಾನೆ. ನಮ್ಮ ಜೀವಿತ ತುಂಬಾ ಕೆಟ್ಟು ಹೋಗಿತ್ತು. ಆಮೇಲೆ ಹೆಂಗ್ ಬೇಕಂದ್ರೆ ಹಂಗೆ ಜೀವನ ಮಾಡ್ತಿದ್ವಿ, ಹೆಂಗ್ ಬೇಕಂದ್ರೆ ಹಂಗೆ ನಾವು ದುಡುಕ್ತಿದ್ವಿ, ಹೆಂಗ್ ಬೇಕಂದ್ರೆ ಹಂಗೆ ಮಾತಾಡ್ತಿದ್ವಿ, ಹೆಂಗ್ ಬೇಕಂದ್ರೆ ಹಂಗೆ ಒಳಸ್ತಿರ್ತಿದ್ವಿ, ಹೆಂಗ್ ಬೇಕಂದ್ರೆ ಹಂಗೆ ಕೆಟ್ಟ ಜೀವನ ಮಾಡ್ತಿದ್ವಿ. ಆಮೇಲೆ ಹಲ್ಲೆಲೂಯಾ. ಈ ರೀತಿಯಲ್ಲಿ ಇದ್ದಂತ ನಮ್ಮನ್ನ ಶೇಪ್ ಮಾಡೋದಕ್ಕಾಗಿಯೇ ದೇವರು ನಮ್ಮನ್ನು ಹೊಡೆದುಕೊಂಡು ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕೆ ದೇವರ ಸೇವಕರನ್ನು ದೇವರು ನಮ್ಮ ಈ ಕತ್ತೆ ಹತ್ರ ಕಳಿಸಿದ್ರಂದ್ರೆ, ಈ ಕತ್ತೆ ಇಷ್ಟು ದಿನ ಸರಿ ಇಲ್ಲದೆ ಜೀವನ ಮಾಡ್ತಿತ್ತು, ಅದು ಬದುಕೋದು ಹೇಗಂತ ಗೊತ್ತಿಲ್ಲ, ಅದು ಯೇಸುವಿನ ಅರಿತಿಲ್ಲ. ಅದನ್ನು ತಯಾರುಪಡಿಸೋದಕ್ಕಾಗಿ ಯೇಸು ಕ್ರಿಸ್ತನ ಏನ್ ಮಾಡಿದರು? ಆ ಕತ್ತೆ ಹತ್ರ ಕಳಿಸಿಕೊಟ್ಟನು. ಆಮೇಲೆ ಇವತ್ತು ನಮ್ಮ ಹತ್ರ ಯೇಸು ಕ್ರಿಸ್ತನ ಬಂದಿರೋ ಕಾರಣ ಏನಂದ್ರೆ, ನಾವು ಕೆಟ್ಟು ಹೋಗಿದ್ದೀವಿ, ಹೆಂಗೋ ಜೀವನ ಮಾಡ್ತಿದ್ವಿ, ನಮ್ಮನ್ನು ಶೇಪ್ ಮಾಡಿ ಮೋಲ್ಡ್ ಮಾಡೋದಕ್ಕಾಗಿ ದೇವರು ನಮ್ಮ ಹತ್ರ ಬಂದಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 4ನೇದಾಗಿ ನಾವು ಓದಿಕೊಳ್ಳೋಣ. ಮತ್ತಾಯನ 21ನೇ ಅಧ್ಯಾಯ 5ನೇ ವಚನ. ಚೀಯೋನ್ ಪುತ್ರಿಯೇ, ನೋಡು ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಿದ್ದಾನೆ. ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಿದ್ದಾನೆ. ಆತನು ಸಾತ್ವಿಕ ಗುಣವುಳ್ಳವನಾಗಿಯೂ ಕತ್ತೆಯನ್ನು. ಮತ್ತೆ 21:5. ಹೌದು. ಆತನು ಸಾತ್ವಿಕ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಕತ್ತೆಯ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಮೆನ್. ಹಲ್ಲೆಲೂಯಾ. ಸೊ ಇದೇ ವಾಕ್ಯವು ಈಗಾಗಲೇ ನಾವು ಆಗಲೇ ಓದಿದ್ದೀವಿ. ಜಕರ್ಯ 9ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಇದೇ ವಾಕ್ಯವನ್ನ ನಾವು ಓದಿದ್ದೀವಿ. ಹಲ್ಲೆಲೂಯಾ. ಸೊ ನಮ್ಮ ತಮಿಳಿನಲ್ಲಿ ದೇವರು ಮುಂಚಿತೆ ಹೇಳಿದ ಪ್ರವಾದನೆ ಮಾತ್ರ ನೆರವೇರಿಸೋದಕ್ಕಾಗಿಯೇ ಈ ರೀತಿ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಸೊ ಹಾಗಾಗಿ ಜಕರ್ಯ 9:9 ನಾವು ನೋಡ್ತಾ ಇದ್ದೇವೆ, ಸಮಾಧಾನ ಕರ್ತನು ಕತ್ತೆಯನ್ನು ಕತ್ತೆ ಮತ್ತೆ ಕತ್ತೆ ಮರಿಯ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಹತ್ತಿಕೊಂಡು ಬರುವನು ಎಂಬುದಾಗಿ ಬರೆಯಲ್ಪಟ್ಟಿದ್ದಲ್ಲ, ಆ ಮಾತು ನೆರವೇರೋದಕ್ಕಾಗಿ ಯೇಸು ಕ್ರಿಸ್ತನ ಕತ್ತೆನ ಆರಿಸಿಕೊಂಡು ಅದರ ಮೇಲೆ ಕುತ್ಕೊಂಡು ಬಂದನು. ಆಮೇಲೆ ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ, ಆಲ್ರೆಡಿ ದೇವರು ತೀರ್ಮಾನಿಸಿದನು ಆ ಕತ್ತೆಯನ್ನ. ಆಮೇನ್. ಹಲ್ಲೆಲೂಯಾ. ತಿಳಿದಿದ್ದನು ಆ ಕತ್ತೆ ವಿಷಯದಲ್ಲಿ ದೇವರು ಏನ್ ಮಾಡಿದ್ರಿ? ತಿಳಿದಿದ್ದನು. ಈ ಕತ್ತೆ ಮೇಲೆ ನಾನು ಬವಣಿ ಮಾಡ್ತೀನಿ ಎಂಬುದಾಗಿ ದೇವರು ಏನ್ ಮಾಡಿದ್ರು? ಆಲ್ರೆಡಿ ತೀರ್ಮಾನ ಮಾಡಿದ್ರು. ಹಲ್ಲೆಲೂಯಾ. ಆ ತೀರ್ಮಾನ ಮಾಡಿದ ಕಾರಣದಿಂದ ಇವತ್ತು ನಾವು ಸಭೆಯಲ್ಲಿ ಇದ್ದೀವಿ. ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ, ನಮ್ಮ ಬಂಧುಗಳು ಇದ್ದಾರೆ, ನಮ್ಮ ಮಕ್ಕಳು ಇದ್ದಾರೆ, ನಮ್ಮ ಇನ್ನೂ ಅನೇಕ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಯಾಕೆ ಚರ್ಚಿಗೆ ಬರ್ತಾ ಇಲ್ಲ? ಅವರೆಲ್ಲ ಯಾಕೆ ವಾಕ್ಯ ಕೇಳ್ತಾ ಇಲ್ಲ? ಅವ್ರಗಳ ಯಾಕೆ ಯೇಸು ಬರ್ತಾ ಇಲ್ಲ ಅಂದ್ರೆ, ಅವರೆಲ್ಲ ದೇವರು ಇನ್ನೂ ಏನ್ ಮಾಡ್ಲಿಲ್ಲ, ತಿಳಿದುಕೊಂಡಿಲ್ಲ. ಆದ್ರೆ ನಮ್ಮನ್ನ ದೇವರು ಆಲ್ರೆಡಿ ತೀರ್ಮಾನಿಸಿ ಆರಿಸಿಕೊಂಡಿದ್ದಾನೆ. ಈ ಕತ್ತೆ ನನಗೆ ಫ್ಯೂಚರ್ ನಲ್ಲಿ ಬೇಕಾಗತ್ತೆ ಅಂತ ಹೇಳಿ ತಾಯಿನ ಹೊಟ್ಟೆಯಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ದೇವರ ಹೆಸರಿನಿಂದ ನಮ್ಮನ್ನ ಕರೆದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಹೇಳಿದ ತೀರ್ಮಾನದ ಪ್ರಕಾರವಾಗಿ, ಆಲ್ರೆಡಿ ಮುಂಚಿತ ತೀರ್ಮಾನ ಮಾಡಿದ ಪ್ರಕಾರವಾಗಿ ಕತ್ತೆಯನ್ನು ದೇವರು ಆರಿಸಿಕೊಂಡ್ರು. ಆ ಕತ್ತೆ ಕಟ್ಟಲ್ಪಟ್ಟೇ ಇರುತ್ತೆ, ನಾನೇ ಹೋಗಿ ಬಿಚ್ಚಿ ಕರ್ಕೊಂಡ್ ಬರ್ಬೇಕಂತ. ಆಮೇಲೆ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಅದೇ ರೀತಿಯಾಗಿ ನಮ್ಮನ್ನು ಮುಂಚಿತವಾಗಿ ದೇವರು ಏನ್ ಮಾಡಿದ್ದಾನೆ? ತೀರ್ಮಾನಿಸಿದ್ದಾನೆ. ಈಗ ಭಾಗ್ಯವಾಗಲಿ, ಹನುಮಕವಾಗಲಿ, ಯಮನವಾಗಲಿ, ಮಾರುತಿ ಆಗಲಿ, ಆನಂದ ಆಗಲಿ, ಅಯ್ಯವಾಗಲಿ, ಸಾರ್ ಆಗಲಿ, ಇವತ್ತು ಯಾರೇ ಆಗಲಿ ಇವತ್ತು ಸಭೆಗೆ ಬರಬೇಕಂದ್ರೆ ಆಲ್ರೆಡಿ ನೀವು ದೇವರಲ್ಲಿ ತೀರ್ಮಾನಿಸಲ್ಪಟ್ಟವರು, ದೇವರ ಬಾಯಿನಲ್ಲಿ ಅರಿಕೆ ಮಾಡಿಸಲ್ಪಟ್ಟವರು. ಹಾಗಾಗಿ ಇವತ್ತು ನೀವು ದೇವರ ಸಭೆಯಲ್ಲಿ ಇದ್ದೀರಿ. ಆಮೇಲೆ ಮಿಕ್ಕಿದವರು ಯಾಕೆ ಇಲ್ಲ ಅಂದ್ರೆ, ಅವ್ರು ಆಲ್ರೆಡಿ ದೇವರ ಬಾಯಿನಲ್ಲಿ ಹೆಸರು ಬಂತ ಗೊತ್ತಿಲ್ಲ ನಮಗೆ. ಆದ್ರೆ ನಾವಾದ್ರೂ ತಾಯಿನ ಹೊಟ್ಟೆಯಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ
ಏನ್ ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ದೇವರು ಆ ಮಾತನ್ನ ನೆರವೇರಿಸೋದಕ್ಕೋಸ್ಕರ ಆ ಕತ್ತೆಯನ್ನು ಆರಿಸಿಕೊಂಡನು. ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳು ನೆರವೇರಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಏನ್ ಮಾಡಿದ್ದಾನ್ರಿ, ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆ ಸಮರ್ಪಿಸಲ್ಪಟ್ಟಿತ್ತು. ಆ ಕತ್ತೆ ಏನ್ ಮಾಡ್ತು, ಅರ್ಪಣಿಸಲ್ಪಟ್ಟಿತ್ತು, ಸಮರ್ಪಣೆ ಮಾಡಿಸಲ್ಪಟ್ಟಿತ್ತು. ಅದು ಮಾತ್ರ ಅಲ್ಲ, ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ವಿಮೋಚನೆ ಕಾಂಡ 34ನೇ ಅಧ್ಯಾಯ 20ನೇ ವಚನ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 20ನೇ ವಚನ. ಬೇಗ ಓದಿಕೊಳ್ಳೋಣ. ಕತ್ತೆಯ ಮರಿಗೆ ಬದಲಾಗಿ ಕುರಿ ಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸ್ಕೋಬಹುದು. ಸಾಕು. ಆಮೆನ್. ಅಲ್ಲದೆ ಕತ್ತೆ ಮರಿನ ಬಿಡಿಸ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು, ಕುರಿ ಮರಿನ ಕೊಡಬೇಕಾಗಿತ್ತಂತೆ. ಇದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳು. ಆಮೇಲೆ ಆ ಕತ್ತೆ ಮರಿಯನ್ನು ಬಿಡಿಸೋದಕ್ಕೋಸ್ಕರ ಕುರಿ ಮರಿನ ಕೊಡಬೇಕಾಗಿತ್ತು. ಸೊ ಆ ಕಟ್ಟಲ್ಪಟ್ಟಂತ ಕತ್ತೆ ಮರಿನ ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನಾಗಿರುವಂತ ಕುರಿ ಮರಿನ ಅಲ್ಲಿ ಕೊಡಬೇಕಾಗಿತ್ತು. ಆಮೇಲೆ ಹಾಗಾಗಿ ಆ ಕತ್ತೆ ಬಿಡಿಸಲ್ಪಟ್ಟಿತ್ತು. ಆಮೇಲೆ ಆ ಕತ್ತೆನ ಯಾಕಂದ್ರೆ ಅಲ್ಲಿ ಹೋಗಿ ಇದು ಯೇಸುಗೆ ಬೇಕಂದ ತಕ್ಷಣ ಯಜಮಾನ ಬಿಟ್ಬಿಡ್ತಾನೆ. ಕರೆಕ್ಟಾ? ಇದು ಯೇಸುಗೆ ಬೇಕಂದ ತಕ್ಷಣ ಏನ್ ಮಾಡ್ಬಿಡ್ತಾನೆ, ಯಜಮಾನ ಬಿಟ್ಬಿಡ್ತಾನೆ. ವಾಕ್ಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಕತ್ತೆ ಮರಿನ ಬಿಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತಂತೆ, ಕುರಿ ಮರಿನ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಯೇಸು ಕ್ರಿಸ್ತನ ಬಲಿಯಾಗಿ ಅರ್ಪಿಸೋದಕ್ಕಾಗಿಯೇ ಆ ಕತ್ತೆ ಮರಿ ಬಿಡಿಸಲ್ಪಟ್ಟಿತ್ತು. ಆಮೇಲೆ ಇವತ್ತು ನೀನು ನಾನು ಕಟ್ಟಲ್ಪಟ್ಟು ಪಾಪದಲ್ಲಿ ಜೀವನ ಮಾಡಿಕೊಂಡು ಇಷ್ಟು ದಿನ ಬದುಕ್ತಾ ಬಂದಿದ್ದೀವಲ್ಲ, ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ತನ್ನನ್ನೇ ಬಲಿಯಾಗಿ ಅರ್ಪಿಸಿದ ಕುರಿಮರಿಯಾಗಿರುವಂತ, ಯಜ್ಞದ ಕುರಿಮರಿಯಾಗಿರುವಂತ ಯೇಸು ಕ್ರಿಸ್ತನ ಕೊಟ್ಟು ಇವತ್ತು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಯೇಸು ಕ್ರಿಸ್ತನು. ಆಮೇಲೆ ಅಲ್ಲೆಲ್ಲೋ ಎಷ್ಟು ಶ್ರೇಷ್ಠತೆ ನಾವಲ್ಲ. ಹಲ್ಲೆಲೂಯಾ. ಕತ್ತೆಗೆ ದೇವರು ಎಷ್ಟು ಕರುಣೆ ತೋರಿಸ್ತಾ ಇದ್ದಾರೆ. ಆ ಕತ್ತೆನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಕುರಿಮರಿಯಾಗಿರೋದು ಯೇಸು ಕ್ರಿಸ್ತನನ್ನು ದೇವರು ಏನ್ ಮಾಡಿದ್ರು, ಬಲಿಯಾಗಿ ಕೊಟ್ಟರು ಪ್ರಿಯರೇ. ಆಮೇಲೆ ಒಂದು ಕತ್ತೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಒಂದು ಕುರಿ ಕೊಡಬೇಕಾಗಿತ್ತು. ಇವತ್ತು ಆ ಕತ್ತೆ ನನ್ನನ್ನು ಬಿಡಿಸೋದಕ್ಕೋಸ್ಕರ ಯೇಸು ಆವತ್ತೇನ್ ಮಾಡಿದ್ದಾನೆ, ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆತನ ಎಲ್ಲಿಗೆ ಬರಬೇಕಾಗಿತ್ತು, ಯಾಕೆ ಬಲಿಯಾಗಬೇಕಂದ್ರೆ ನಾನು ಕಟ್ಟಲ್ಪಟ್ಟಿದ್ದೆ, ನನ್ನ ಜೀವನ ನಾಶವಾಗಿತ್ತು, ನನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಆವತ್ತೇನ್ ಮಾಡ್ತಾ ಇದ್ದಾನೆ, ಆ ಒಂದು ಬಲಿಯಾಗಿ ತನ್ನನ್ನು ಅರ್ಪಿಸಿದ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಆ ಕುರಿಮರಿ ಆಲ್ರೆಡಿ ದೇವರಿಗಾಗಿ ಸಮರ್ಪಿಸಲ್ಪಟ್ಟಿತ್ತು. ನಾನು ಜನರ ಪಾಪಕ್ಕಾಗಿ ಸಾಯ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನು ನಮಗಾಗಿ ಏನ್ ಮಾಡ್ತಾ ಇದ್ದಾನ್ರೆ, ಆ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಹಲ್ಲೆಲೂಯಾ. ಈ ನನ್ನ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಆ ಶಿಲುಬೆಯಲ್ಲಿ ಏನ್ ಮಾಡಿದ, ಪ್ರಾಣ ಕೊಟ್ಟ. ಹಲ್ಲೆಲೂಯಾ. ಈ ಕತ್ತೆಯನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ಆ ಕುರಿನ ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಆಗಿರುವಂತ ಕುರಿನ ದೇವರು ಈ ಲೋಕಕ್ಕೆ ಕೊಟ್ಟರು ಪ್ರಿಯರು. ಆಮೇಲೆ ಹಲ್ಲೆಲೂಯಾ. ಯಾಕೆ ದೇವರು ಆ ಕತ್ತೆ ಮೇಲೆ ಬಂದ್ರು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ಅದು ಆಲ್ರೆಡಿ ಸಮರ್ಪಿಸಲ್ಪಟ್ಟಿತ್ತು. ಆ ಕತ್ತೆಯನ್ನು ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ದೇವರು ಆಲ್ರೆಡಿ ಏನ್ ಮಾಡಿದ್ರು, ಸಮರ್ಪಿಸಿದನು. ಆಮೇಲೆ ಹಲ್ಲೆಲೂಯಾ. ಸೊ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಒಂದು ಕತ್ತೆಯನ್ನು ಬಿಡಿಸಬೇಕಂದ್ರೆ ಕುರಿನ ಕೊಡಬೇಕು ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನನ್ನು ಕೊಟ್ಟು ನಮ್ಮನ್ನ ದೇವರು ಉಳಿಸ್ಕೊಂಡಾನೆ. ಆಮೇಲೆ ಅರ್ಥ ಆಯ್ತಲ್ಲ. ಈಗ ಆ ಕತ್ತೆ ನಾವೇ ಆಗಿರ್ಬೇಕು. ನಮಗಾಗಿ ಆ ಕತ್ತೆ ನಮ್ಮ ಜೊತೆಗೆ ಪ್ರಯಾಣ ಮಾಡೋದಿಲ್ಲ, ಆ ಕತ್ತೆಯನ್ನು ನಾವು ಹೊತ್ತುಕೊಂಡು ಪ್ರಯಾಣ ಮಾಡುವವರಾಗಿರ್ಬೇಕು. ಆಮೇಲೆ ಅಲ್ಲಿ ಜೊತೆಗೆ ಪ್ರಯಾಣ ಮಾಡೋದೆಲ್ಲ ವೇಸ್ಟ್ ಪ್ರಿಯ. ನಾನು ಸಭೆಗೆ ಹೋಗ್ತೀನಿ, ನಾನು ವಾಕ್ಯ ಓದ್ತೀನಿ, ನಾನು ಕಾಣಿಕೆ ಕೊಡೋದು, ಹಲ್ಲೆಲೂಯಾ. ಅದಿಲ್ಲ. ಎಲ್ಲಿ ಹೋದ್ರೂ ಯೇಸುವನ್ನು ಹೊತ್ಕೊಂಡು ಹೋಗಬೇಕು. ಯಾಕಂದ್ರೆ ನನಗಾಗಿ ಆತನನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಜೊತೆಗೆ ಹೋಗೋರೆಲ್ಲರೂ ಇನ್ನೇನ್ ಮಾಡ್ತಾರ, ಅದೇ ಜನ್ಮ ಸ್ವಭಾವದಲ್ಲಿ ಇರ್ತಾರೆ. ಹೊತ್ಕೊಂಡು ಹೋಗೋರು ಮಾತ್ರ ಪರಿಶುದ್ಧವಾಗಿರ್ತಾರೆ. ಆಮೇಲೆ ಅಲ್ಲೋ ಈ ವಾಕ್ಯ ಅದನ್ನೇ ಹೇಳ್ತದೆ. 6ನೇದಾಗಿ ನಾವು ನೋಡ್ತಾ ಇದ್ದೇವೆ, ಲೂಕನು 19ನೇ ಅಧ್ಯಾಯ 30ನೇ ವಚನದಲ್ಲಿ. ಈಗಾಗಲೇ ನಾವು ಓದಿದ್ದೀವಿ. ಲೂಕನ 19ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಗೆ ಹೋಗುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿರುವುದಿಲ್ಲ. ಇದುವರೆಗೆ ಅದರ ಮೇಲೆ ಏನ್ ಮಾಡ್ಲಿಲ್ಲ, ಯಾರು ಹತ್ತಿರೋದಿಲ್ಲ. ಅದನ್ನು ಬಿಚ್ಚಿ ಯಾರು ಹತ್ತಲಿಲ್ಲ. ಅಂದ್ರೆ ಅದು ಪರಿಶುದ್ಧವಾದದ್ದು. ಅಲ್ಲೆಲ್ಲ ಆ ಕತ್ತೆ ತುಂಬಾ ಪರಿಶುದ್ಧವಾದ ಕತ್ತೆ. ಅದರ ಮೇಲೆ ಯಾರು ಇವತ್ತಿಗೆ ಏನ್ ಮಾಡ್ಲಿಲ್ಲ, ಪ್ರಯಾಣ ಮಾಡ್ಲಿಲ್ಲ. ಯೋಚನೆ ಮಾಡ್ರಿ. ಒಬ್ಬ ವ್ಯಕ್ತಿ ಹೇಳಿದ್ರು, ಅಮೆರಿಕದಲ್ಲಿ ಅವ್ರು ಒಂದು ಕಡೆಗೆ ಹೋಗಿರುವಾಗ ಅಲ್ಲಿ ಒಂದು ಕುದುರೆ ಇದೆಲ್ಲ ನಡೆಯುತ್ತೆ, ರೇಸ್ ನಡೆಯುತ್ತೆ. ಅದರಲ್ಲಿ 16 ವರ್ಷದ ಹುಡುಗಿ ಆ ಒಂದು ಕುದುರೆಗಳನ್ನು ಓಡಿಸೋದ್ರಲ್ಲಿ ತುಂಬಾ ಟ್ಯಾಲೆಂಟ್ ಅಂತೆ.
ಅಲ್ಲಿ ಕರ್ಕೊಂಡೋಗಿ ತೋರಿಸಿ, ಇಲ್ಲಿ ಒಂದು ಕುದುರೆಗಳ ಸವಾರಿ ತುಂಬ ಸೂಪರ್ ಆಗಿ ಮಾಡ್ತಾರೆ, ರೇಸ್ ತರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅವಾಗ ಹೋಗಿ ನೋಡ್ತಾ ಇರುವಾಗ ಒಂದು ಹುಡುಗಿ ತುಂಬಾ ಉತ್ತಮವಾದ ರೀತಿಯಲ್ಲಿ ಏನ್ ಮಾಡ್ತಿದ್ಲಂತೆ, ಕುದುರೆಗಳನ್ನು ಓಡಿಸ್ತಾ ಬಂದಿದ್ರು. ಅವಳ ಹತ್ರ ಒಂದು ಹೊಸ ಕುದುರೆನ ಏನ್ ಮಾಡ್ತಿದ್ರಂತೆ, ಕರ್ಕೊಂಡು ಬಂದಿರೋದು. ಅಪ್ಪ, ಈ ಕತ್ತೆ ಈ ಒಂದು ಫೀಲ್ಡಿಗೆ ಹೊಸದು, ಈ ಕತ್ತೆಯಲ್ಲಿ ಇವತ್ತಿಗೆ ಏನ್ ಮಾಡ್ಲಿಲ್ಲ, ಯಾರು ಹತ್ತಿ ಪ್ರಯಾಣ ಮಾಡಲಿಲ್ಲ, ಇದೇ ಫಸ್ಟ್ ಬಂದಿದೆ. ಹಾಗಾಗಿ ಇದನ್ನ ಏನ್ ಮಾಡ್ರಿ, ಸ್ವಲ್ಪ ಟ್ರೈನಿಂಗ್ ಕೊಡ್ರಿ, ಹುಷಾರಾಗಿ ಏನ್ ಮಾಡ್ರಿ, ಹತ್ರಿ ಅಂತ ಹೇಳಿ ಕತ್ತೆನ ಕೊಡುವಾಗ 14 ವರ್ಷ ಹುಡುಗಿ, ನನಗೆ ಎಲ್ಲಾ ಕುದುರೆನ ನಾನು ಏನ್ ಮಾಡಿದೀನಿ, ಪಳಗಿಸಿದ್ದೀನಿ, ನನಗೆಲ್ಲ ಇದೇನು ದೊಡ್ಡದಿಲ್ಲ, ಈಸಿಯಾಗಿ ನಾನು ಏನ್ ಮಾಡ್ಬೋದು, ಇದನ್ನ ನಾನು ಕಂಟ್ರೋಲಿಗೆ ತಂದು ಬಿಡ್ತೀನಿ ಅಂತ ಹೇಳಿ ಏನ್ ಮಾಡಿದ್ರಂತೆ, ಎಲ್ಲಾ ಕುದುರೆನ ಹತ್ತುವ ಪ್ರಕಾರವಾಗಿ ಆ ಕುದುರೆ ಏನ್ ಮಾಡಿದ್ಲಂತೆ, ಹತ್ಲಿಗೆ ಟಕ್ಕನ್ ಕಾಲು ಹತ್ತಿ ಹತ್ಲಿಗೆ ಹೋಗಿದ್ರಂತೆ. ಒಂದು ಏಟು ಕೊಟ್ಟಿದ್ಲಂತೆ ಆ ಕುದುರೆ, ಆಕೆ ಹಂಗ ಹಾರುವ ಎಷ್ಟೇ ದೂರದಲ್ಲಿ ಬಿದ್ದಂತೆ. ಆಮೇಲೆ ನೋಡಿದ್ರು ಕೂಡ ಶಾಕ್ ಆಗ್ಬಿಡ್ತು, ಅಯ್ಯೋ ಹೋಯ್ತಾ ಹುಡುಗಿ ಮತ್ತೆ ಬದುಕುವುದೇ ಇಲ್ಲ ಮಟ್ಟಿಗೆ ಅಷ್ಟು ಒದ್ದು ಬಿಡ್ತಂತೆ. ಆಮೇಲೆ ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅದ ಹತ್ರ ಹೋಗೋದು ಕಷ್ಟ. ಆಮೇಲೆ ಈಗ ಒಂದು ಎತ್ತು ಬ್ಯಾಡ್ರಿ, ಎತ್ತು ತಗೊಳ್ರಿ, ಹೊಲದಲ್ಲಿ ಉಳುಮೆಗೆ ಯೂಸ್ ಮಾಡ್ತಾರಲ್ಲ ಎತ್ತು, ಆ ಎತ್ತನ್ನ ಹೊಸ ಎತ್ತನ್ನ ಕರ್ಕೊಂಡು ಬಂದು ಅದ್ರ ಮೇಲೆ ನೇರಳಿಗೆ ಕೋಳನ್ನ ಹಾಕಿ ನೋಡ್ರಿ, ಮಾಡತ್ತಾ ಅದ ತಕ್ಷಣ ಹೋಗುತ್ತಾ ಕರೆಕ್ಟಾ ದಾರಿಗೆ, ಏನ್ ಮಾಡತ್ತದ ಅಡ್ಡದಿಡ್ಡಿ ಹೋಗುತ್ತೆ. ಅದು ಒಂಥರ ಇದು ಮಾಡಿ ಬಂದವರ ಹತ್ರ ಜಗಳ ತೆಗಿತಾ ಇಲ್ಲ, ಕೆಳಗೆ ಬಿಟ್ಟು ಎಲ್ಲೋ ಓಡೋಗ್ಬಿಡುತ್ತೆ. ಅಷ್ಟು ಸುಲಭ ಇಲ್ಲ ಪ್ರಾಕ್ಟೀಸ್ ಮಾಡಿಸೋದು ಪ್ರಾಣಿಗಳನ್ನ. ಆದ್ರೆ ಇಷ್ಟು ವರ್ಷಗಳ ಪ್ರಾಣಿಗಳು ಕಟ್ಟಲ್ಪಟ್ಟ ಪ್ರಾಣಿ, ಅದ್ರ ಮೇಲೆ ಯಾರು ಹತ್ತಲಿಲ್ಲ, ಅದು ಏನು ಕೆಲಸ ಕೊಟ್ಟಿಲ್ಲ ಅಂತ ಒಂದು ಕತ್ತೆಯನ್ನ ಕರ್ಕೊಂಡು ಬಂದು ಅದ್ರ ಮೇಲೆ ಸ್ವಾಮಿ ಏನ್ ಮಾಡ್ತಾ ಇದಾರೆ, ಕುಂದ್ರಿಸ್ಕೊಳ್ತಾರೆ. ಅಂದ್ರೆ ಯೋಚನೆ ಮಾಡ್ರಿ, ಆ ಕತ್ತೆ ಏನ್ ಮಾಡ್ಬೇಕಾಗಿತ್ತು, ಜಿಗಿದು ಓಡಾಕ್ಬೇಕಾಗಿತ್ತು. ಇಲ್ಲ, ಅದು ಕೂಡ ಒದಿಯುತ್ತೆ, ಸೇಮ್ ಕತ್ತೆ ಆಗ್ಲಿ ಕುದುರೆ ಆಗ್ಲಿ ಎಲ್ಲ ಒಂದೇ. ಅದ್ರ ಪಕ್ಕದಲ್ಲಿ ಹೋದ್ರೆ ಯಾರಾದ್ರೂ ಹೇರಿದ್ರೆ ಒಂದ್ ಏಟು ಕೊಟ್ಬಿಟ್ರೆ ಮುಗಿದೋಯ್ತು, ಅದಕ್ಕೆಲ್ಲ ಬಿದ್ದು ಬಿಡೋದು ಮನುಷ್ಯ. ಆ ರೀತಿ ಸ್ವಭಾವಗಳು ಯಾವುದೇ ಪ್ರಾಣಿ ಆಗಿದ್ದನ್ನು ತಕ್ಷಣ ಹೋಗಿ ಮುಟ್ಟಿದ ತಕ್ಷಣ ಅದೇನ್ ಮಾಡೋಂಗಿಲ್ಲ, ನಮ್ಮನ್ನ ಸೇರಿಸ್ಕೊಳ್ಳಂಗಿಲ್ಲ. ಸ್ವಲ್ಪ ಅದೇನ್ ಮಾಡುತ್ತೆ, ಒಂದು ಕುರಿ, ಸಂಬಂಧ ಇಲ್ಲದ ಒಂದು ಕುರಿ ಕೂಡ ಯಜಮಾನ ಇಲ್ಲದ ಬೇರೆ ಯಾರೋ ಹೋಗಿ ಮುಟ್ರಿ ಏನ್ ಮಾಡುತ್ತದ, ಗುದ್ದು ಬಿಡತ್ತೆ. ಕೋಳಿ ಹೋಗಿ ಮುಟ್ಟಿ ನೋಡ್ರಿ, ಬಿಡತ್ತಾ ಅದು, ಕುಕ್ಕತ್ತೆ. ಯಾವುದೇ ಪ್ರಾಣಿ ಅಂದ್ರೆ ಸುಲಭ ಇಲ್ಲ ಪ್ರಿಯರೇ. ಆದರೆ ಆ ಕತ್ತೆ ಏಸ್ವಾಮಿ ಹತ್ತಿದ ತಕ್ಷಣ ಸುಮ್ಮನೆ ಇತ್ತು, ಎಲ್ಲಿ ಕರ್ಕೊಂಡು ಹೋಗ್ಬೇಕಾಗಲಿ ಕರ್ಕೊಂಡು ಹೋಗ್ತು. ಕಾರಣ ಏಸ್ವಾಮಿ ಹತ್ತಿದ ತಕ್ಷಣ ಜನ್ಮ ಸ್ವಭಾವವು ಬದಲಾಗ್ಬಿಡ್ತು. ಆಮೇಲೆ ಅದರಲ್ಲಿ ಜನ್ಮ ಸ್ವಭಾವ, ಯಾವುದೇ ಒಂದು ಪ್ರಾಣಿ ಆಗಲಿ ಅದಕ್ಕಂತ ಒಂದು ಜನ್ಮ ಸ್ವಭಾವ ಇರುತ್ತೆ. ಮುಟ್ಟಿದ ತಕ್ಷಣ ಒದಿಯೋದು, ಮುಟ್ಟೋದು, ಕುಟ್ಟೋದು, ಕಚ್ಚೋದು ಅಂತ ಹೇಳಿ ಒಂದು ಸ್ವಭಾವ ಇರುತ್ತಲ್ಲ. ಆದ್ರೆ ಆ ಸ್ವಭಾವವು ಯೇಸು ಸ್ವಾಮಿ ಮೇಲೆ ಕುಂತ ತಕ್ಷಣ ಆ ಸ್ವಭಾವ ಎಲ್ಲೋ ದೂರ ಹೋಗ್ಬಿಡುತ್ತೆ. ಆಮೇಲೆ ಅಲ್ಲೆಲ್ಲೋಯ್ಯ, ಅರ್ಥ ಆಯ್ತಲ್ಲ ಪ್ರಿಯರೇ. ಇವತ್ತು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ನಾವು ಯೇಸು ಸ್ವಾಮಿನ ಹತ್ತಿಸ್ಕೋಬೇಕಾದ್ರೆ ನಮ್ಮಲ್ಲಿ ಇರುವಂತ ಜನ್ಮ ಸ್ವಭಾವಗಳು ನಮ್ಮನ್ನು ಬಿಟ್ಟು ದೂರ ಹೋಗ್ಬೇಕು. ಆಮೇಲೆ ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಚರ್ಚ್ನಲ್ಲಿ ಬಂದು ಪಾಸ್ಟರ್ ಇವರು ದೀಕ್ಷಾಸ್ಥಾನ ತಗೊಳ್ಳೋದು ಮುಂಚೆನೇ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಚೆನ್ನಾಗಿದ್ರು, ದೀಕ್ಷಾಸ್ಥಾನದ ಆದ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾರೆ. ಆಮೇಲೆ ಅವಾಗ ಸ್ವಲ್ಪ ಕೋಪ ಮಾಡ್ಕೊಳ್ತಿದ್ರು, ಈಗ ತುಂಬಾ ಕೋಪ ಮಾಡ್ಕೊಳ್ತಾರೆ. ಏನ್ ಇವರು ದೀಕ್ಷಾಸ್ಥಾನ ತಗೊಂಡೇ ವೇಸ್ಟ್, ಇವೇ ಸಾಕಿ. ಆಮೇಲೆ ಯೇಸು ಸ್ವಾಮಿನ ಹತ್ತಿಸ್ಕೊಂಡಿದೀವ, ಯೇಸು ಸ್ವಾಮಿನ ಜೊತೆಗೆ ಕರ್ಕೊಂಡಿದೀವ, ವ್ಯತ್ಯಾಸ ಇದೆ. ಇವತ್ತು ದೀಕ್ಷಾಸ್ಥಾನ ತಗೊಂಡು ಜೊತೆಗೆ ಕರ್ಕೊಂಡು ಹೋಗೋದಿಲ್ಲ, ದೀಕ್ಷಾಸ್ಥಾನ ತಗೊಂಡ ಮೇಲೆ ಯೇಸು ಸ್ವಾಮಿನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸಮಾಧಾನ ಕರ್ತನನ್ನು ನಮ್ಮ ಮೇಲೆ ಕುಂದಿರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ಅವಾಗಲ ಪರವಾಗಿಲ್ರಿ, ಸ್ವಲ್ಪ ಏನ್ ಮಾಡ್ತಿದ್ರು, ಏನೋ ನಗ್ನಗ್ತಾ ಮಾತಾಡ್ತಿದ್ರು. ಈಗ ನಗುನೇ ಇಲ್ಲ ಮನುಷ್ಯನ ಮುಖದಲ್ಲಿ. ಆಮೇಲೆ ದೀಕ್ಷಾಸ್ಥಾನ ತಗೊಂಡ್ಮೇಲೆ ನಗುನೇ ಇಲ್ಲ. ಎಂತ ಇದೇ ಜನ್ಮ ಸ್ವಭಾವನ. ಅಲ್ಲೆಲ್ಲೂಯ್ಯ. ಅವ್ರು ಅನ್ಯರಾಗಿರುವಾಗಲೇ ಪರವಾಗಿಲ್ಲ, ದಿನಾ ನನ್ನ ತಲೆಗೆ ಹೂ ತಗೊಂಡ್ ಬರ್ತಿದ್ರು. ಈಗ ಮನುಷ್ಯ ಏನ್ ಬರ್ತಾನ್ರಿ, ಕೋಳೆ ಹೇಳ್ಕೊಂಡ್ ಬರ್ತಾನ, ನಾವು ಹೊಡಿಲಿಕ್ಕೆ ಆ ರೀತಿ ಬರ್ತಾನೆ, ಹುರ್ಕೊಂಡ್ ಬರ್ತಾನೆ ಮನುಷ್ಯ. ಆಮೇಲೆ ಈಗ ದೀಕ್ಷಾಸ್ಥಾನ ತಗೊಂಡ್ಮೇಲೆ ಬದಲಾವಣೆ. ಪರಿಶುದ್ಧರು ಇನ್ನೂ ಪರಿಶುದ್ಧರಾಗಬೇಕು, ನೀತಿವಂತರು ಇನ್ನೂ ನೀತಿವಂತನಾಗಬೇಕು. ಅದೇ ತರ ದೇವರು ನಮಗೆ ಹೇಳಿದ್ದು. ಅದಕ್ಕೆ ತರ ದೀಕ್ಷಾಸ್ಥಾನ ತಗೊಳ್ಳೋದು, ಅದಕ್ಕೆ ತರ ಯೇಸು ಸ್ವಾಮಿ ನಮ್ಮ ಮೇಲೆ ಹತ್ತಿಸ್ಕೊಳ್ಳೋದು. ಅಲ್ಲಿ ಇವಾಗ ನಮ್ಮ ಮೇಲೆ ಇರುವಂತ ಸಮಾಧಾನ ಕರ್ತನು ಒಂದು ಕೆನೆಗೆ ಹೊಡೆದ್ರೆ. ಆದ್ರೆ ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಿನಗೆ ಮಾತ್ರ ಹೊಡೆಸ್ ಮಾತಾಡ್ಲಿಕ್ಕೆ ಬರುತ್ತಾ, ಯಾಕ ನಮಗೂ ಬರುತ್ತೆ. ಯೇಸು ಸ್ವಾಮಿ ಜೊತೆಗೆ ಇಲ್ಲ, ಯೇಸು ಸ್ವಾಮಿ ನಿನ್ನ ಹೊತ್ಕೊಂಡಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ನೀವು ನಿಮ್ಮ ಮೇಲೆ ಇರೋದಾದ್ರೆ ನಿಜವಾಗ್ಲೂ ದೇವರು ಹೆಂಗಿರ್ಬೇಕು,
ಹೆಂಗಿರ್ಬೇಕು ನೀವು? ಸಮಾಧಾನ ಕರ್ತನನ್ನು ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅವ್ರು ನನಗೆ ಬೇಡವಾದವ್ರಿ, ಅವರು ತುಂಬ ಹೊಲಸು ಮಂದಿ, ಅವ್ರ ಹತ್ರ ಮಾತಾಡಂಗಿಲ್ಲ ರೀ, ಅವರು ನನಗೆ ಆಗ್ಬರಾಗಿಲ್ಲ, ಅವ್ರು ನನಗೆ ಬೇಡ ರೀ. ಏಸು ನನಗೆ ಯಾರನ್ನೂ ಹೇಳಿಲ್ಲಲ್ಲ. ಒಂದು ವೇಳೆ ಹಂಗೆ ಏಸು ಮನಸ್ಸು ಮಾಡಿದ್ರೆ ಇವತ್ತು ಯಾರು ನಾವು ಚರ್ಚೆಗೆ ಬರ್ತಿದ್ದಿಲ್ಲ. ಕರೆಕ್ಟಾ? ಒಂದು ವೇಳೆ ಹಂಗೆ ಏಸು ತೀರ್ಮಾನ ಮಾಡಿದ್ರೆ ಇವತ್ತು ನಾವು ಚರ್ಚೆಗೆ ಬರ್ತಿದ್ದೀವ? ಎಂಥ ಹೊಲಸಾಗಿರ್ತೀವಿ ನಾವು, ಯೋಚನೆ ಮಾಡಿ. ಅಲ್ಲೆಲ್ಲೂಯ್ಯ. ಇವತ್ತು ದೇವರ ಮಕ್ಕಳಾಗಿರುವಂತ ನಾವುಗಳು ಪರಿಶುದ್ಧರಾಗಿರ್ಬೇಕು ಅನ್ನೋದು ದೇವರ ಇಷ್ಟ. ಆಮೇಲೆ ಅಲ್ಲೆಲ್ಲೂಯ್ಯ. ಅದು ಪರಿಶುದ್ಧವಾದ ಕತ್ತೆ, ಅದರಲ್ಲಿರುವಂತ ಜನ್ಮ ಸ್ವಭಾವ ದೂರ ಹೋಯ್ತು ಏಸು ಹತ್ತಿದ ತಕ್ಷಣ. ಆಮೇಲೆ ಇವತ್ತು ನಮ್ಮಲ್ಲಿರುವಂತ ಹಳೆಯ ಜನ್ಮ ಸ್ವಭಾವಗಳು ಹೋಗ್ಬೇಕು. ನಮ್ಮ ಅಪ್ಪರು ಮಾಡಿದ್ರು, ನಮ್ಮ ಅವ್ವರು ಮಾಡಿದ್ರು, ನಮ್ಮ ಅಜ್ಜರು ಮಾಡಿದ್ರು, ಅವ್ರು ಮಾಡಿದ್ರು, ಎಲ್ಲ ಬಿಟ್ಟು ಬಿಡು. ಅಲ್ಲೆಲ್ಲೂಯ್ಯ. ನೀನ್ ದೇವರಿಗಾಗಿ ಏನ್ ಮಾಡುತ್ತಿ? ನಿನ್ನ ಮೇಲೆ ಏ ಸ್ವಾಮಿ ಕುಂತ್ಕೊಂಡಿಲ್ಲ, ನಿಮ್ಮ ಅಜ್ಜರ ಮೇಲೆ ಕುಂತಿಲ್ಲ, ನಿಮ್ಮ ಅವ್ರ ಮೇಲೆ ಕುಂತಿಲ್ಲ, ನಿಮ್ಮ ಅಪ್ಪರ ಮೇಲೆ ಕುಂತಿಲ್ಲ, ನಿನ್ನ ಮೇಲೆ ಏ ಸ್ವಾಮಿ ಕುಂತಿದ್ದಾನೆ. ನೀನು ಬದಲಾಗಬೇಕು. ಆಮೇಲೆ ಅರ್ಥ ಆಯ್ತಿಲ್ಲ ಪ್ರಿಯರೇ? ಏ ಸ್ವಾಮಿ ಹೊತ್ತುಕೊಂಡಿದ್ದಾನೆ ಯಾರು? ನೀನು. ನಿನ್ನಲ್ಲಿರುವಂತ ಜನ್ಮ ಸ್ವಭಾವ ಏನಾಗ್ಬೇಕು? ಬದಲಾಗಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಕೊನೆಯದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆ ಕತ್ತೆ ತನ್ನನ್ನೇ ತಾನು ತಗ್ಗಿಸಿಕೊಂಡು ದೇವರ ಮಹಿಮೆಯನ್ನು ಹೆಚ್ಚಿಸಿತ್ತು. ಆಮೇಲೆ ಆ ಕತ್ತೆ ಏನ್ ಮಾಡ್ತಾರೆ? ತನ್ನನ್ನೇ ತಾನು ತಗ್ಗಿಸಿಕೊಂಡು ದೇವರನ್ನ ಹೆಚ್ಚಿಸಿತು. ಲೂಕ ಅದೇ 19ನೇ ಅಧ್ಯಾಯದಲ್ಲಿ 36-37 ವಚನಗಳನ್ನು ಓದಿಕೊಳ್ಳೋಣ. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಮಹತ್ಕಾರ್ಯಗಳನ್ನು ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡಲಿಕ್ಕೆ ತೊಡಗಿದರು. ಅಲ್ಲೆಲ್ಲೂಯ್ಯ. ಕತ್ತೆ ಯೇಸು ಸ್ವಾಮಿನ ಹೊತ್ತುಕೊಂಡು ತನ್ನನ್ನು ತಗ್ಗಿಸಿಕೊಂಡು ನಡೀತು. ಯೇಸು ಸ್ವಾಮಿನ ಏನ್ ಮಾಡುತ್ತೋ? ಮೇಲೆ ಕೀರ್ತಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು, ಯೇಸುವಿನ ಮುಂದಿಡಬೇಕು, ಯೇಸುವಿನ ಮಹಿಮೆ ಪಡಿಸಬೇಕು, ಯೇಸುವಿನ ಮೇಲೆ ಕೆತ್ತಬೇಕು, ಯೇಸುವಿನ ಕೊಂಡಾಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ ಅದು ನಮಗೂ ಆಶೀರ್ವಾದ. ಅಲ್ಲೆಲ್ಲೂಯ್ಯ. ಯೇಸುವಿಗೆ ಸಿಗುವಂತ ಗೌರವ ಈಗ ಈ ಕತ್ತೆಯಾಗಿರುವಂತ ನನಗೂ ಸಿಗುತ್ತೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಕತ್ತೆಯನ್ನು ಅದೇ ದಾರಿಯಲ್ಲಿ ನಡೀತಾ ಇದೆ. ಈಗ ಯೇಸುಗೆ ಹಾಕಿದ ಬಟ್ಟೆ ಮೇಲೆ ಕತ್ತೆಯನ್ನು ನಡೀತಾ ಇದೆ, ಯೇಸುಗೆ ಹಾಕಿದ ಗರಿ ಮೇಲೆ ಕತ್ತೆಯನ್ನು ನಡೀತಾ ಇದೆ. ಯೇಸುವಿನ ಜೊತೆಗೆ ಕತ್ತೆಗೂ ಗೌರವ ಸಿಕ್ಕಿದೆ. ಕಾರಣ ಆ ಕತ್ತೆ ತನ್ನನ್ನು ತಾನು ತಗ್ಗಿಸಿಕೊಂಡ ಕಾರಣದಿಂದ, ದೇವರನ್ನ ಮೇಲೆಗೆತ್ತಿ ಕಾರಣದಿಂದ ಆ ಕತ್ತೆಗೆ ಒಂದು ಗೌರವ ಸಿಕ್ಕಿದೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಗೌರವ ಬರ್ತಾ ಇದೆ ಅಂದ್ರೆ, ನಮ್ಮ ಜೀವಿತದಲ್ಲಿ ಒಂದು ಸ್ಥಾನ ಬರ್ತಾ ಇದೆ ಅಂದ್ರೆ, ನಮಗೆ ಒಂದು ಹೆಸರು ಬರ್ತಾ ಇದೆ ಅಂದ್ರೆ, ನಾವು ಯೇಸು ಕ್ರಿಸ್ತನನ್ನು ಹೊತ್ತುಕೊಂಡ ಕಾರಣದಿಂದ, ನಾವು ತಗ್ಗಿಸಿಕೊಂಡ ಕಾರಣದಿಂದ ಇವತ್ತು ನಮಗೆ ಗೌರವಗಳು ಸಿಕ್ಕಿದೆ. ಆಮೇಲೆ ಅದನ್ನು ಇವತ್ತು ಅನೇಕ ದೊಡ್ಡ ದೊಡ್ಡ ಸೇವಕರು ನೋಡ್ತಾ ಇರುವಾಗ ತಮ್ಮನ್ನೇ ತಾನು ಜಾಸ್ತಿ ಕೊಚ್ಚಿಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ಆಮೇಲೆ ನಾನು ಪ್ರಾರ್ಥನೆ ಮಾಡಿದೆ, ಬಿಡುಗಡೆ ಆಯ್ತು, ನಾನು ಮುಟ್ಟಿದೆ, ಸ್ವಸ್ಥತೆ ಆಯ್ತಲ್ಲ, ಯೇಸುನೇ ಇಲ್ಲ ಅಲ್ಲ. ಆಮೇಲೆ ನಾನು ಬರೋ ಕಡೆಯಲ್ಲಿ ಎಲ್ಲಿ ಯೇಸು ಬರ್ತಾನೆ. ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆ ಮಾಡಿದ. ಅಲ್ಲೆಲ್ಲೂಯ್ಯ. ನಾವು ಯೇಸುವಿನ ಹೆಸರಿನಲ್ಲಿ ನಾವು ಮುಟ್ಟಿದಾಗ ದೇವರು ಮುಟ್ಟಿ ಸ್ವಸ್ಥತೆ ಮಾಡಿದ. ಅದು ದೇವರನ್ನು ಹೊಗಳಿಸೋದು. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ದೇವರನ್ನು ಹೆಚ್ಚಿಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಆ ಕತ್ತೆ ತನ್ನನ್ನು ತಾನು ಏನ್ ಮಾಡ್ತು? ತಗ್ಗಿಸಿಕೊಳ್ಳುತ್ತು. ಹಾಗಾಗಿ ಅದು ಗೌರವ ಸಿಕ್ತು, ಯೇಸುವನ್ನು ಮಹಿಮೆ ಪಡಿಸ್ತು. ಆದ ಕಾರಣ ಅದಕ್ಕೆ ಮಹಿಮೆ ಸಿಕ್ತು. ಆಮೇಲೆ ಇವತ್ತು ನಾವು ತಗ್ಗಿಸಿಕೊಂಡ್ರೆ ನಮಗೂ ದೇವರು ಗೌರವವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದ. ಆ ಕತ್ತೆ ಯಾರ್ರಿ? ನಾವೇ ಆ ಕತ್ತೆ. ಆಮೇಲೆ ಅದ್ರಲ್ಲಿ ಎಲ್ಲರೂ ಹೇಳ್ಬೇಕು, ನಾನೇ ಆ ಕತ್ತೆ. ಅದರಲ್ಲಿ ಆ ಕತ್ತೆಯಾಗಿ ನಾನು ಆರಿಸಲ್ಪಟ್ಟಿದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಕತ್ತೆಯಾಗಿ ನಾನು ಕಟ್ಟು ಬಿಚ್ಚಲ್ಪಟ್ಟಿದ್ದೀನಿ. ಆ ಕತ್ತೆ ತರ ನಾನು ಆಲ್ರೆಡಿ ತೀರ್ಮಾನಿಸಲ್ಪಟ್ಟಿದ್ದೀನಿ. ಆ ಕತ್ತೆ ತರ ನಾನು ಏನ್ ಮಾಡಿದ್ದೀನಿ? ತಯಾರು ಮಾಡಿಸಲ್ಪಟ್ಟಿದ್ದೀನಿ, ಶೇಪ್ ಮಾಡಿಸಲ್ಪಟ್ಟಿದ್ದೀನಿ. ಆ ಕತ್ತೆ ತರ ನಾನು ಏನ್ ಮಾಡಿದ್ದೀನಿ? ಸಮರ್ಪಿಸಲ್ಪಟ್ಟಿದ್ದೀನಿ. ಆ ಕತ್ತೆ ತರ ನಾನು ಪರಿಶುದ್ಧವಾಗಿ ಮಾರ್ಪಟ್ಟಿದ್ದೀನಿ. ಆ ಕತ್ತೆ ತರ ನನ್ನನ್ನು ನಾನು ಏನ್ ಮಾಡಿದ್ದೀನಿ? ತಗ್ಗಿಸಿಕೊಂಡಿದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ರೀತಿ ಇರುವಾಗ ನಿಜವಾಗಲೂ ಈ ಕತ್ತೆಗೆ ಕೂಡ ದೇವರ ಸ್ಥಾನವನ್ನು ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಸೊ ನಾವು ಆ ಕತ್ತೆಯಾಗಿರೋಣ. ಯೇಸುವಿನ ಜೊತೆಗೆ ಹೋಗೋದು ಬ್ಯಾಡ್ರಿ, ಯೇಸುವಿನ ಹೊತ್ತುಕೊಂಡು ಹೋಗೋಣ. ಯೇಸುವಿನ ಜೊತೆಗೆ ಹೋದ್ರೆ ಆತನ ಕಣ್ಣು ತಪ್ಪಿಸಿ ಬೇರೆ ಏನಾದ್ರು ನೋಡ್ಬೋದಾಯ್ತು. ಆದ್ರೆ ಯೇಸುವಿನ ಹೊತ್ಕೊಂಡು ಹೋಗುವಾಗ ದಾರಿ ಸರಿಯಾಗಿರುತ್ತೆ. ಇಷ್ಟು ದಿನ ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಆದ್ರೆ ಯೇಸುವಿನ ಬಂದು ಕರ್ಕೊಂಡು ಹೋಗುವಾಗ ಅದಕ್ಕೆ ಸಿಗುವಂತ ಗೌರವ, ಅದು ಹೋಗುವಂತ ಮಾರ್ಗ ಎಷ್ಟು ಸುಂದರವಾದ ಮಾರ್ಗವು. ಆಮೇಲೆ ಅಲ್ಲೆಲ್ಲ ಯಾವುದಲ್ಲ ಆ ಕತ್ತೆ ಅನ್ನಿಸ್ತಾ
ನನಗಿಂತ ಗೌರವ ಸಿಗತ್ತಂತೆ, ಆದ್ರೆ ಸಿಕ್ತು. ಆ ದಾರಿಯಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೆ ಇದ್ದ ಕತ್ತೆಗೆ ಈಗ ಒಂದು ಒಳ್ಳೆ ಮೆರವಣಿಗೆ, ಒಂದು ಒಳ್ಳೆ ಆಶೀರ್ವಾದ, ಒಂದು ಒಳ್ಳೆ ಮಹಿಮೆ ಸಿಕ್ಕಿದೆ. ಇವತ್ತು ಅದೇ ಮಹಿಮೆ ದೇವರು ನಮಗೂ ಕೊಡ್ಲಿಕ್ಕೆ, ನಮ್ಮ ಮೇಲೆ ಹತ್ತುಕೊಳ್ಳಿಕ್ಕೆ ಯೇಸು ಬಂದಿದ್ದಾನೆ. ಹಾಗಾಗಿ ಆತನಿಗೆ ಏನ್ ಮಾಡೋಣ? ಸ್ತೋತ್ರ ಮಾಡೋಣ, ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನೇ, ಒಂದು ಒಳ್ಳೆ ಸಮಯಕ್ಕಾಗಿ ನನಗೆ ಸ್ತೋತ್ರ. ಕೇಳಿಸಿಕೊಂಡ ವಾಕ್ಯದ ಪ್ರಕಾರವಾಗಿ ಅಪ್ಪ, ಗರಿಗಳ ಬಾಣಭಾರತದಲ್ಲಿ ಕತ್ತೆಯ ಮೇಲೆ ಕರ್ತನೆ, ನೀನು ಕರ್ತನೆ ಆ ಊರಿನಲ್ಲಿ ಕರ್ತನೆ ಮೆರವಣಿಗೆ ಆಗಿ ಬಂದಂತ ದೇವರು ಕರ್ತನೆ, ಆ ಕತ್ತೆ ಆಲ್ರೆಡಿ ಕರ್ತನೆ ನೀನು ಆರಿಸಲ್ಪಟ್ಟಂತ ಕತ್ತೆ, ಆಲ್ರೆಡಿ ಕರ್ತನೆ ಅದು ನೀನು ಕಟ್ಟು ಬಿಚ್ಚಲ್ಪಟ್ಟಂತ ಕತ್ತೆ ಕರ್ತನೆ, ಅದು ಪರಿಶುದ್ಧವಾದ ಕತ್ತೆ, ಅದು ತಯಾರಿಸಲ್ಪಟ್ಟ ಕತ್ತೆ ಸ್ವಾಮಿ, ಅರ್ಪಿಸಲ್ಪಟ್ಟಂತ ಕತ್ತೆ ಸ್ವಾಮಿ ಕರ್ತನೆ. ಅದು ಮಾತ್ರವಲ್ಲದೆ ಕರ್ತನೆ, ಅದು ಕರ್ತನೆ ನಿನಗಾಗಿ ತಗ್ಗಿಸಿಕೊಂಡಂತ ಕರ್ತನೆ ಕತ್ತೆಯಾಗಿತ್ತು ಸ್ವಾಮಿ ಕರ್ತನೆ. ಆ ಕತ್ತೆಯಾಗಿ ನಾವು ಇರಬೇಕು ಕರ್ತನೆ. ವಾಕ್ಯ ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನೀನು ದೊಡ್ಡ ಕಾರ್ಯಗಳು ಮಾಡು ಸ್ವಾಮಿ. ಅವರು ಪ್ರತಿಯೊಬ್ಬರು ತಮ್ಮನ್ನು ತಾವು ತಗ್ಗಿಸಿಕೊಂಡು ನಿನ್ನನ್ನು ಹೆಚ್ಚಿಸಿ ತನಗೆ ಸಿಗಬೇಕಾಗಿರುವಂತಹ ಗೌರವವನ್ನು ಪಡೆದುಕೊಳ್ಳಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.